ಉಳ್ಳಾಲ ತಾಲೂಕು ರಚನೆಯಾದ ಬಳಿಕ ನಡೆದ 4ನೆಯ ಸ್ವಾತಂತ್ರ್ಯೋತ್ಸವ ಮತ್ತು ಓವರ್ಬ್ರಿಡ್ಜ್ ಧ್ವಜಸ್ತಂಭವಾದ ಬಳಿಕದ 2ನೆಯ ಸ್ವಾತಂತ್ರ್ಯೋತ್ಸವ ಗುರುವಾರ ಸಂಭ್ರಮದಿಂದ ನಡೆಯಿತು. ವೀರರಾಣಿ ಅಬ್ಬಕ್ಕನ ಪ್ರತಿಮೆಗೆ ಮಾಲಾರ್ಪಣೆಗೈದ ಬಳಿಕ ಸ್ಪೀಕರ್ ಯುಟಿ ಖಾದರ್ ವಿದ್ಯಾರ್ಥಿಗಳ ಪಥಸಂಚಲನದಲ್ಲಿ ಓವರ್ಬ್ರಿಡ್ಜ್ ಬಳಿ ಆಗಮಿಸಿದರು. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ದಪ್ಪಕ್ಕೆಂದಿಗೆ ನಾವೆಲ್ಲರೂ ಹಾರಾರ್ಪಣೆ ಮಾಡೋಣ. ಆಚರಣೆ ಮಾಡುವ ಎನ್ನುವ ಜನತೆಗೆ ಪೂರಕವಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸೇರಿದ ನಾವೆಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮದ ಜೊತೆಗೆ ಸಾಗುವ ಪ್ರಾರ್ಥನೆ ಮಾಡುವಂಥ ಮಕ್ಕಳು ವೇದಿಕೆಯ ಎದುರುಭಾಗದಲ್ಲಿರಬೇಕು. ಪೊಲೀಸ್ ಲೈನ್ ಅವರು ಇಲ್ಲಿ ಧ್ವಜದ ಎದುರುಭಾಗದಲ್ಲಿ ಏನಪ್ಪಬೇಕು ದಯವಿಟ್ಟು ಇಲ್ಲಿ ಸ್ವಲ್ಪ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಶಿಸ್ತು ಪಾಲನೆಯನ್ನು ಕಾದುವುದರೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕು ಅಂತ ವಿನಂತಿ ಮಾಡ್ತೇವೆ. 4 ನಿಮಿಷ ತಗಲುವ ವಿದ್ಯುತ್ ಚಾಲಿತ ರಾಷ್ಟ್ರಧ್ವಜವನ್ನು ಸ್ಪೀಕರ್ ಹಾಗೂ ಸ್ಥಳೀಯ ಶಾಸಕ ಯುಟಿ ಖಾದರ್ ಅರಳಿಸಿದ ನಂತರ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದರು.
ಸ್ವಾತಂತ್ರ್ಯೋತ್ಸವದ ಶುಭಾಶಯ ನಾನು ಸರ್ವ ಜನರ ಪರವಾಗಿ ನಾನು ಇವತ್ತು ಸಲ್ಲಿಸಿಕೊಂಡು 78ನೇ ವರ್ಷದ ಸ್ವಾತಂತ್ರ್ಯೋತ್ಸವ ನಾವೆಲ್ಲರೂ ಕೂಡ ಬಲ ಅದ್ದೂರಿಯಿಂದ ಸಂತೋಷದಿಂದ ಪಾವಿತ್ರತೆಯಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಕನ್ನಡ ಮೀಡಿಯಂ ಶಾಲೆಯಿಂದ ಹಿಡಿದು ಇಂಗ್ಲಿಷ್ ಮೀಡಿಯಂ ಶಾಲೆವರೆಗೆ ಎಲ್ಲರೂ ಕೂಡ ಒಂದು ಸೋದರದ ಭಾವನೆ ಮುಖಾಂತರ ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಶಿಕ್ಷಕ ವರ್ಗದವರು ಕೂಡ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಒಂದೇ ಕುಟುಂಬದ ರೀತಿಯಲ್ಲಿ ನಾವು ಉಳ್ಳಾಲ ಒಂದು ಕುಟುಂಬ ಅಂತ ಹೇಳಿ ಇಡೀ ನಮ್ಮ ರಾಜ್ಯ ಮತ್ತು ರಾಷ್ಟ್ರಕ್ಕೆ ನಾವು ತೋರಿಸಿ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ನಾವು ಉಳ್ಳಾಲದಲ್ಲಿ ಒಂದು ಏಕತೆ ಸೋದರದ ಪ್ರೀತಿ ವಿಶ್ವಾಸದ ಕೊಂಡಿಯಾಗಿ ಜೀವನ ಮಾಡುವಂತ ವ್ಯಕ್ತಿತ್ವ ಅದು ನಿಮ್ಮೆಲ್ಲರ ವ್ಯಕ್ತಿತ್ವದ ಆಗ್ಬೇಕಂತ ನಾನು ಬಹುಶಃ ಯುವ ಸಮುದಾಯಕ್ಕೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ನೆರೆಕರೆಯಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಶಾಲೆಯಲ್ಲಿರಲಿ, ನಿಮ್ಮ ಊರಲ್ಲಿರಲಿ, ಎಲ್ಲಿ ನಿಮ್ಗೆ ಸೌಹಾರ್ದದ ಮೂಡಿಸ್ಲಿಕ್ಕೆ ಸಾಧ್ಯವಿದೆಯಾ ಆ ನಾಯಕತ್ವವನ್ನು ಎಲ್ಲ ವಿದ್ಯಾರ್ಥಿ ಮತ್ತು ಯುವ ಮುಖಂಡರು ಇವತ್ತು ಹಮ್ಮಿಕೊಂಡು ಒಂದು ಸಮಾಜಕ್ಕೆ ದೊಡ್ಡ ಮಟ್ಟ ಸಂದೇಶ ತಾವು ಕೊಡಬೇಕು. ಬಹುಶಃ ಉಳ್ಳಾಲ ಅಭಿವೃದ್ಧಿ ಮತ್ತು ಬಲಿಷ್ಠವಾದರೆ ಮಾತ್ರ ನಮ್ಮ ಜಿಲ್ಲೆ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾದರೆ, ನಮ್ಮ ಜಿಲ್ಲೆ ಬಲಿಷ್ಠವಾದರೆ ಮಾತ್ರ ನಮ್ಮ ರಾಜ್ಯ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ರಾಜ್ಯ ಬಲಿಷ್ಠವಾದರೆ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಸೌಹಾರ್ದ, ಪ್ರೀತಿ, ವಿಶ್ವಾಸ ಮತ್ತು ಅಭಿವೃದ್ಧಿಯ ಆ ಉಳ್ಳಾಲವನ್ನು ಕಾಣುವಂತ ಕನಸಿಗೆ ನಾವೆಲ್ಲರೂ ಕೂಡ ಸಹಕಾರ ಕೊಡುವ ಜವಾಬ್ದಾರಿ ಅದು ನಿಮ್ಮೆಲ್ಲ ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಈ ವೇಳೆ ಶಿರೂರು ಗುಡ್ಡಜರಿತ ಸಂದರ್ಭದಲ್ಲಿ ಸೇವೆಗೈದ ಸಾಧಕರನ್ನು ಗೌರವಿಸಿದ್ರು. ಈಗಾಗಲೇ ಉದ್ಭವಗೊಂಡು 1-2 ವರ್ಷ ಆದರೂ ಕೂಡ ಇಂತಹ ಜನಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮುಖೇನ ಈ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ, ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡಬೇಕು. ನಾವೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟೋಣ. ಈ ಒಂದು ಅಧ್ಯಕ್ಷರಾಗಿ ವಸಂತ್ ಕೊನಾಜಿ ಅವರ ನೇತೃತ್ವದ ತಂಡ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ವಿಶೇಷವಾಗಿ ಜಿಲ್ಲೆಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಎಲ್ಲ ಪತ್ರಿಕೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆದು, ವಿಶೇಷವಾಗಿ ಅವರು ಕಾರ್ಯನಿರತ ಪತ್ರಕರ್ತರ ಸಂಘ ತಿಂಗಳಿಗೊಂದು ಕಾರ್ಯಕ್ರಮ ಕೂಡ ಜನಮೆಚ್ಚುವ ಕಾರ್ಯಕ್ರಮವನ್ನು ಕೂಡ ಅವರ ಸಂಸ್ಥೆಯಲ್ಲಿ ಮಾಡ್ತಾ ಬಂದಿರುವಂಥದ್ದು ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ಶ್ರೀಯುತ ಮೋಹನ್ ಕುತ್ತಾರ್, ಆರಿಫ್ ಕಲ್ಕಟ್ಟ ಹಾಗೆ ಅದರ ಶಿವಶಂಕರ್ ಅವರು ಅನುಪಸ್ಥಿತಿಯಲ್ಲಿ ಅವರ ಮಾಲಕರು ಹಾಗೆ ಅಬ್ಬಕ್ಕ ವಾಹಿನಿಯ ನಿರ್ದೇಶಕರು ಆಗಿರುವಂತಹ ಶಶಿಧರ್ ಪೊಯ್ಯತ ಬೈಲು ಅವರಿಗೆ ಶಾಲೆ ಹೊದಿಸಿ ಹಾರ ಅರ್ಪಿಸುವುದರೊಂದಿಗೆ ಹಣ್ಣಂಪಲು ವಿತರಣೆ ಮಾಡಿ ಗೌರವಿಸ್ತಾ ಇದ್ದಾರೆ. ಉಳ್ಳಾಲ ತಾಲೂಕಾದ ಬಳಿಕ ಬಿಡುಗಡೆಗೊಳ್ಳುತ್ತಿರುವ ನೂತನ ವಾರಪತ್ರಿಕೆ ಉಳ್ಳಾಲ ವಾಣಿಯನ್ನು ಅವರು ಅನಾವರಣಗೊಳಿಸಿದರು. ಜನಸಾಮಾನ್ಯರ ಮನಸ್ಸನ್ನು ಗೆದ್ದಿರುವಂತಹ ಈ ಒಂದು ನೂತನ ಪತ್ರಿಕೆ, ಉಳ್ಳಾಲದ ಪ್ರಥಮ ಪತ್ರಿಕೆ, ಜೋರಾದ ಚಪ್ಪಾಳೆಯೊಂದಿಗೆ ಹಾರೈಕೆ ಮಾಡುವ ಇದು ಇದೀಗ 15 ದಿನಗಳಿಗೊಮ್ಮೆ ಬರ್ತದೆ. ನಮ್ಮೆಲ್ಲರ ಹಾರೈಕೆ, ಶುಭ ಹಾರೈಕೆ, ಸಹಕಾರ, ಮಾರ್ಗದರ್ಶನ ಇದ್ರೆ ಪ್ರತಿದಿನ ಕೂಡ ನಮ್ಮೊಂದಿಗೆ ಕೈ ಸೇರಲಿದೆ ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಇದರ ನೇತೃತ್ವ ವಹಿಸಿಕೊಂಡಂತ ಶ್ರೀನಿವಾಸ್ ಇಂದ್ರಜಿ ಅವರಿಗೆ, ವಿಶೇಷವಾಗಿ ಆರಿಫ್ ಕಲ್ಕಟ್ಟ ಹಾಗೆ ನಮ್ಮ ಎಲ್ಲ ಪತ್ರಿಕಾ ಬಂಧುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ವೇಳೆ ಹಾಜರಿದ್ದರು.